ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಬೀದರ್ ನಗರವು ತನ್ನ ಇತಿಹಾಸ, ಸಂಸ್ಕೃತಿ ಮತ್ತು ಪವಿತ್ರ ತೀರ್ಥಕ್ಷೇತ್ರಗಳಿಗಾಗಿ ಪ್ರಸಿದ್ಧವಾಗಿದೆ. ಆ ನಗರದಲ್ಲೇ ಅತಿ ಪ್ರಸಿದ್ಧವಾದ ಸ್ಥಳವೆಂದರೆ ಪಾಪನಾಶೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ಭಗವಾನ್ ಶಿವನಿಗೆ ಸಮರ್ಪಿತವಾಗಿದ್ದು, ಪಾಪವನ್ನು ನಾಶ ಮಾಡುವ ತೀರ್ಥ ಎಂಬ ಅರ್ಥದಲ್ಲಿ ಪಾಪನಾಶೇಶ್ವರ ಎಂದು ಕರೆಯಲ್ಪಡುತ್ತದೆ. ಪುರಾಣದ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಮಹರ್ಷಿ ಪರಶುರಾಮರು ತಪಸ್ಸು ಮಾಡುತ್ತಿದ್ದರು. ಪರಶುರಾಮರು ತಮ್ಮ ಪಿತೃಗಳನ್ನು ಬ್ರಾಹ್ಮಣರ ರಕ್ಷಣೆಗೆ ಹತ್ಯೆ ಮಾಡಿದ ಕ್ಷತ್ರಿಯರ ರಕ್ತದಿಂದ ತೃಪ್ತಿಗೊಳಿಸಿದ ನಂತರ ಪಾಪಬಾಧೆಗೊಳಗಾದರು. ಆ ಪಾಪದಿಂದ ಮುಕ್ತರಾಗಲು ಅವರು ಶಿವನ ಉಪದೇಶದಂತೆ ಈ ಪ್ರದೇಶದಲ್ಲಿ ತಪಸ್ಸು ಕೈಗೊಂಡರು. ಅವರು ಮಾಡಿದ ತಪಸ್ಸಿನಿಂದ ಸಂತೃಪ್ತನಾದ ಭಗವಾನ್ ಶಿವನು ಅವರ ಮುಂದೆ ಪ್ರತ್ಯಕ್ಷನಾಗಿ ಅವರ ಪಾಪವನ್ನು ನಿವಾರಿಸಿ ಆಶೀರ್ವಾದ ನೀಡಿದನು. ಅದರಿಂದ ಈ ಸ್ಥಳಕ್ಕೆ ಪಾಪನಾಶ ತೀರ್ಥ ಎಂದು ಹೆಸರು ಬಂದಿದೆ. ಇಂದಿಗೂ ದೇವಸ್ಥಾನದ ಹತ್ತಿರ ಒಂದು ಪವಿತ್ರ ಕೆರೆ ಇದೆ. ಅದನ್ನು ಪಾಪನಾಶ ತೀರ್ಥ ಎಂದು ಕರೆಯುತ್ತಾರೆ. ಭಕ್ತರು ಈ ಕೆರೆಯಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಇದೆ. ವರ್ಷ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಸಾವಿರಾರು ಜನರು ಇಲ್ಲಿ ಬಂದು ಭಗವಾನ್ ಶಿವನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ದೇವಾಲಯದ ವಾಸ್ತುಶೈಲಿ ಬಹಳ ಆಕರ್ಷಕವಾಗಿದೆ. ಹಳೆಯ ಚಾಲುಕ್ಯ ಶೈಲಿಯ ಕಲ್ಲಿನ ನಿರ್ಮಾಣವು ದೇವಸ್ಥಾನಕ್ಕೆ ಪ್ರಾಚೀನ ಕೀರ್ತಿಯನ್ನು ನೀಡುತ್ತದೆ. ಗರ್ಭಗುಡಿಯಲ್ಲಿ ಲಿಂಗರೂಪದ ಶಿವನ ಪ್ರತಿಷ್ಠಾಪನೆ ಇದ್ದು, ಪಕ್ಕದಲ್ಲೇ ನಂದಿಯ ಪ್ರತಿಮೆ ಇದೆ. ದೇವಸ್ಥಾನದ ಗೋಡೆಗಳ ಮೇಲೆ ಪೌರಾಣಿಕ ಕಥೆಗಳ ಶಿಲ್ಪಕಲೆಗಳು ಕಾಣಸಿಗುತ್ತವೆ. ಪಾರ್ವತಿ ಪರಮೇಶ್ವರರ ವಿವಾಹ, ಗಂಗಾವತರಣ ಮತ್ತು ಶಿವತಾಂಡವದ ದೃಶ್ಯಗಳು ಅದರಲ್ಲಿ ಪ್ರಮುಖವಾದವು. ಸ್ಥಳೀಯ ಕಥೆಗಳ ಪ್ರಕಾರ ಕೆಲವೊಂದು ದಶಕಗಳ ಹಿಂದೆ ದೇವಸ್ಥಾನದ ಕೆಳಭಾಗದಲ್ಲಿ ಒಂದು ಗುಪ್ತ ಮಾರ್ಗವಿತ್ತು. ಅದು ಪುರಾಣ ಕಾಲದಲ್ಲಿ ತಪಸ್ಸು ಮಾಡಿದ ಋಷಿಗಳ ಗುಹೆಯತ್ತ ಹೋಗುತ್ತಿತ್ತೆಂದು ಹೇಳುತ್ತಾರೆ. ಈಗ ಆ ಮಾರ್ಗ ಮುಚ್ಚಲ್ಪಟ್ಟಿದೆ, ಆದರೆ ಅದರ ಕುರಿತು ಜನರಲ್ಲಿ ಇನ್ನೂ ಕುತೂಹಲ ಮತ್ತು ನಂಬಿಕೆ ಇದೆ. ಪಾಪನಾಶೇಶ್ವರ ದೇವಸ್ಥಾನವು ಕೇವಲ ಧಾರ್ಮಿಕ ಸ್ಥಳವಲ್ಲ, ಅದು ಒಂದು ಆಧ್ಯಾತ್ಮಿಕ ಶಾಂತಿಯ ಕೇಂದ್ರವಾಗಿದೆ. ಬೆಳಗಿನ ಹೊತ್ತಿನಲ್ಲಿ ಗಂಟೆಯ ಶಬ್ದ, ಭಕ್ತರ ನಾದ ಮತ್ತು ತೀರ್ಥ. ಅನೇಕರು ತಮ್ಮ ಜೀವನದ ಕಷ್ಟಗಳಲ್ಲಿ, ಪಾಪಗಳಲ್ಲಿ ಅಥವಾ ಮನಸ್ಸಿನ ತೊಂದರೆಗಳಲ್ಲಿ ಇಲ್ಲಿ ಬಂದು ಶಾಂತಿ ಅನುಭವಿಸುತ್ತಾರೆ.